ಯಾರೇ ಒಂದು ಬೇಸ್ ಮಾಡೋ ಕಾರ್ ತಗೊಂಡ್ರು ಅಂತಂದ್ರೆ ಅವ್ರು ಮಾಡುವಂತ ಮೊದಲನೇ ಚೇಂಜ್ ಏನು ಅಂತ ಅಂದ್ರೆ ಸ್ಟೀಲ್ ವೀಲ್ ಇಂದ ಅಲಾಯ್ ವೀಲ್ ಗೆ ಅಪ್ಗ್ರೇಡ್. ಸೊ ಎರಡು ಮಧ್ಯೆ ವ್ಯತ್ಯಾಸ ಗೊತ್ತಾ? ಬನ್ನಿ ತಿಳ್ಕೊಳ್ಳೋಣ. ಒಂದು ಸ್ಟೀಲ್ ವೀಲ್ ಒಂದು ಸಿಂಗಲ್ ಶೀಟ್ ಆಫ್ ಮೆಟಲ್ ಇಂದ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಅದೇ ಅಲಾಯ್ ವೀಲ್ ಒಂದು ಮೆಟಲ್ ಜೊತೆ ಇನ್ನೊಂದು ಮೆಟಲ್ ಅಥವಾ ಒಂದು ಮೆಟಲ್ ಜೊತೆ ಒಂದು ನಾನ್ ಮೆಟಲ್ ಕಾಂಬಿನೇಷನ್ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದಾಗಿ ನಿಮಗೆ ಅಲಾಯ್ ವೀಲ್ಸ್ ಸ್ಟ್ರೆಂತ್ ಜಾಸ್ತಿ ಇತ್ತು ಅಂತಂದ್ರು ಸ್ಟೀಲ್ ವೀಲ್ಸ್ ಅಲ್ಲಿ ನಿಮಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಎರಡನೇ ಮೇಜರ್ ಡಿಫರೆನ್ಸ್ ಬಂತು ಪ್ರೈಸ್. ನಿಮ್ಗೆ ಒಂದು ಸ್ಮಾಲ್ ಕಾರ್ನ ಸ್ಟೀಲ್ ವೀಲ್ 1,000 ದಿಂದ 1,500 ಆರಾಮಾಗಿ ಸಿಗುತ್ತೆ ಫಾರ್ ಅ ಸಿಂಗಲ್ ಪೀಸ್. ಅದೇ ಅಲಾಯ್ ವೀಲ್ ಆಯ್ತು ಅಂದ್ರೆ 8,000 ರಿಂದ 10,000 ಗಂಟೆ ಹೋಗುತ್ತೆ, ಅಂದ್ರೆ ಆಲ್ಮೋಸ್ಟ್ 10 ಪಟ್ಟು ಜಾಸ್ತಿ. ಮೂರನೇ ಮೇಜರ್ ಡಿಫರೆನ್ಸ್ ಬಂತು ಅಂದ್ರೆ ಸ್ಟ್ರೆಂತ್. ಆಗ್ಲೇ ಹೇಳ್ದಂಗೆ ಸ್ಟೀಲ್ ವೀಲು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ, ಅದರಿಂದ ಅದರಲ್ಲಿ ಯಾವುದೇ ತರ ಡ್ಯಾಮೇಜ್ ಆಯ್ತು ಅಂತಂದ್ರು ಸಣ್ಣ ಪುಟ್ಟ ಡ್ಯಾಮೇಜ್ ನ ರಿಪೇರ್ ಮಾಡಬಹುದು. ಬಟ್ ಅಲಾಯ್ ವೀಲ್ಗೆ ಫ್ಲೆಕ್ಸಿಬಿಲಿಟಿ ಇರಲ್ಲ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಬಟ್ ಇನ್ ಕೇಸ್ ಏನಾದ್ರು ಅದು ಆಫ್ ರೋಡ್ ಹೋಗ್ಬೇಕಾದ್ರೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದನ್ನ ಫಿಕ್ಸ್ ಮಾಡೋದಕ್ಕಾಗಲ್ಲ, ಅಥವಾ ಕ್ರಾಕ್ಸ್ ಬಂತು ಅಂದ್ರೆ ರಿಪೇರ್ ಮಾಡೋಕ್ಕಾಗಲ್ಲ. ನೀವು ಕಂಪ್ಲೀಟ್ಲಿ ವೀಲ್ ನ ಚೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವ್ಯತ್ಯಾಸ ಏನು ಅಂದ್ರೆ ಲುಕ್ಸ್ ಅಲ್ಲಿ. ಸೊ ಒಂದು ಸ್ಟೀಲ್ ವೀಲ್ ನೀವು ಯಾವುದೇ ಕಾರ್ಗೆ ಹಾಕಿರೋ ಅದನ್ನ ನಾರ್ಮಲ್ ಆಗಿ ಬ್ಲ್ಯಾಂಡ್ ಆಗಿ ಕಾಣುತ್ತೆ. ಅದೇ ನೀವು ಅಲಾಯ್ ವೀಲ್ ನ ಇನ್ಸ್ಟಾಲ್ ಮಾಡಿದ್ರಿ ಅಂತ ಅಂದ್ರೆ ಅದ್ರ ಲುಕ್ಸ್ ತುಂಬಾ ಇಂಪ್ರೆಸಿವ್ ಆಗಿ ಅಥವಾ ಸ್ಟೈಲಿಶ್ ಆಗಿ ಕಾಣುತ್ತೆ. ಬಟ್ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? ಅಲಾಯ್ ವೀಲ್ಸ್ ಗಿಂತ ಸ್ಟೀಲ್ ವೀಲ್ಸ್ ಆಫ್ ರೋಡಿಂಗ್ ಹೋಗೋದಕ್ಕೆ ತುಂಬಾ ಮಚ್ ಕೇಪಬಲ್ ಆಗಿರುತ್ತೆ. ಅಂಡ್ ಆಫ್ ರೋಡಿಂಗ್ ಅಲ್ಲಿ ನಿಮ್ಗೆ ಸಣ್ಣ ಪುಟ್ಟ ಕಾರ್ ವೀಲ್ಸ್ ಡ್ಯಾಮೇಜ್ ಆಯ್ತು ಅಂತಂದ್ರೆ ಸ್ಟೀಲ್ ವೀಲ್ಸ್ ಆಗಿರೋದ್ರಿಂದ ಬೇಗ ಫಿಕ್ಸ್ ಮಾಡಬಹುದು. ಬಟ್ ನೀವು ನಿಮ್ ಕಾರ್ಗೆ ಸ್ಟೀಲ್ ವೀಲ್ಸ್ ಪ್ರಿಫರ್ ಮಾಡ್ತೀರಾ, ಅಲಾಯ್ ವೀಲ್ಸ್ ಪ್ರಿಫರ್ ಮಾಡ್ತೀರಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಕಾರ್ ನ್ಯೂಸ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.